ತರ ಆಲ್ಮೋಸ್ಟ್ ಇದ್ರೆ 100% ಇರಕ್ಕಾಗಲ್ಲ, ಬಟ್ ಅದೇ ತರ ಇದ್ರೆ ಬಟ್ ನಂಗೆ ಜನ ಹಿಂದಗಡೆ ಏನ್ ಮಾಡ್ತಿದೀನಿ ಅಂತ ನೋಡಕ್ಕೂ ನಂಗೆ ಟೈಮ್ ಇಲ್ಲ. ನಾನು ಇಲ್ಲ ಅಂದ್ರೆ ಕ್ರಿಯೇಟ್ ಮಾಡ್ತಿರ್ತೀನಿ, ಇಲ್ಲ ಹೋಸ್ಟ್ ಮಾಡ್ತಿರ್ತೀನಿ, ಇಲ್ಲ ಶೂಟಿಂಗ್ ಹೋಗಿರ್ತೀನಿ. ನಾನು ಎಲ್ಲಿರ್ತೀನಿ, ನಾಳೆ ಎಲ್ಲಿರ್ತೀನಿ ಅಂತ ನನ್ಗೆ ಗೊತ್ತಿರಲ್ಲ. ಸೊ ಹಂಗಾಗಿ ಪರ್ಸನಲ್ ಲೈಫ್ ಇಸ್ ಡಿಫ್ರೆಂಟ್. ಬಟ್ ನನ್ಗೆ ಇವಾಗ ಅದು ಪರ್ಸನಲ್ ಲೈಫ್ ಅಲ್ಲಿ ಏನ್ ಮಾಡ್ತಿದೀನಿ ಅಂದ್ರೆ ಇದನ್ನೇ ಮಾಡ್ತಾ ಇದೀನಿ ಜೊತೆಗೆ. ಸೊ ಗೊತ್ತಾಗ್ತಾ ಇಲ್ಲ. ಗೋಯಿಂಗ್ ಗುಡ್. ಮತ್ತೆ ನೆಕ್ಸ್ಟ್ ಇನ್ನೇನ್ ಪ್ಲಾನ್ಸ್ ಇದೆ ಸದ್ಯಕ್ಕೆ? ಮಹಿಳಾ ಸೀರಿಯಲ್ ಎಷ್ಟು ಟೈಮ್ ಇದೆ? ಸೀರಿಯಲ್ ಇದೆ ಸದ್ಯಕ್ಕೆ ಮಾಡ್ತಾ ಇದ್ದೀನಿ, ಮತ್ತೆ ಡೇಟ್ಸ್ ನೋಡ್ಕೊಂತೀನಿ ಬ್ಯಾಲೆನ್ಸ್ ಮಾಡಕ್ಕೆ. ಇನ್ನೊಂದು ಸೀರಿಯಲ್ ಆಪರ್ಚುನಿಟಿ ಬಂತು ಅಂದ್ರೆ ಬರ್ತಾ ಇರುತ್ತೆ, ಅದು ಲುಕ್ ಟೆಸ್ಟ್ ಎಲ್ಲಾನು. ಸದ್ಯಕ್ಕೆ ನನ್ಗೆ ಯಾವ್ದಕ್ಕೂ ಹೋಗೋ ಅಂತ ಯೋಚನೆ ಇಲ್ಲ, ಯಾಕಂದ್ರೆ ಅಚ್ಚು ಪಾತ್ರ ತುಂಬಾ ಚೆನ್ನಾಗಿದೆ. ಅಚ್ಚು ಪಾತ್ರದ ಮೇಲೆ ಬಹಳ ಹೋಪ್ಸಿದೆ ನಂಗೆ, ಮುಂದೆ ಹೆಂಗೆ ತಗೊಂಡೋಗ್ತಾರೆ ನಮ್ ಡೈರೆಕ್ಟರ್ ಅಂತ. ಸೊ ಆ ಪಾತ್ರನ ಹೇಗ್ ತಗೊಂಡೋಗ್ತಾರೆ ನೋಡ್ಕೊಂಡು ಮುಂದಿನ ಸೀರಿಯಲ್ ಯೋಚನೆ ಸದ್ಯಕ್ಕಂತೂ ಇಲ್ಲ ನನಗೆ. ಯಾಕಂದ್ರೆ ಈಗ ಆಲ್ರೆಡಿ 30 ದಿನನೂ ಬ್ಲಾಕ್ ಆಗಿದ್ದೀನಿ ನಾನು. ನನಗೊಂದ್ ಸ್ವಲ್ಪ ರೆಸ್ಟು ಬೇಕು. ಹಂಗಾಗಿ ಸ್ವಲ್ಪ ರೆಸ್ಟ್ ಅಂದ್ರೆ ಆ ಲೆವೆಲ್ ರೆಸ್ಟ್ ಅಲ್ಲ, ಅಟ್ಲೀಸ್ಟ್ ತಿಂಗಳಲ್ಲಿ 1-2 ದಿನನಾದ್ರೂ ಬೇಕು. ವರ್ಕ್ ಮಾಡಕ್ ಆಗಲ್ಲ. ಹಾಗಾಗಿ ಇನ್ನೊಂದ್ ಸೀರಿಯಲ್ ಯೋಚನೆ ಸದ್ಯಕ್ಕಿಲ್ಲ, ಮುಂದೆ ಏನ್ ಮಾಡ್ತೀನಿ ನೋಡ್ಬೇಕು. ಬಟ್ ಹೇಳಿದ್ನಲ್ಲ, ಅಫ್ಕೋರ್ಸ್ ನಾನು ಮಹಿಳಾ ಉದ್ಯಮಿ ಆಗ್ಬೇಕು ಅನ್ನೋ ಬಹಳ ಕನ್ಸಿದೆ. ನಾನ್ ಕೆಲ್ಸ ಬಿಟ್ಟು ಬರುವಾಗ್ಲಾ ನಮ್ ಬಾಸ್ ಫೋಟೋಗ್ ನಮಸ್ಕಾರ ಹೊಡೆದು ನಿಮ್ ತರ ಒಂದ್ ಫುಡ್ ಇಂಡಸ್ಟ್ರಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಐ ಡೋಂಟ್ ನೋ ನಾನ್ ಮಾಡ್ತೀನೋ ಇಲ್ವೋ, ಅದೊಂದು ಗೋಲ್ ತರ ಮನ್ಸಲ್ಲಿ ಅನ್ಕೊಂಡು ಇವ್ರು ನನಗೆ ಅಂದ್ರೆ ನನಗಲ್ಲಿ ಅವಮಾನ ಅನ್ನೋದ್ಕಿಂತ ಸಫೋಕೇಶನ್ ಆಗ್ತಾ ಇತ್ತು ಸ್ವಲ್ಪ. ಅವ್ರು ಟ್ರೀಟ್ ಮಾಡಿದ ರೀತಿ, ವೆನ್ ಯು ಆರ್ ಟ್ಯಾಲೆಂಟೆಡ್, ವೆನ್ ಯು ಆರ್ ಕ್ರಿಯೇಟಿವ್, ಇನ್ನೊಬ್ರು ಅಂಡರ್ ಅಲ್ಲಿ ಏನೇನೋ ಅನ್ನಿಸ್ಕೊಳಕ್ ಯಾರ ಕೈಲೂ ಆಗಲ್ಲ. ಬಟ್ ನಾನು ಇವತ್ತದು ಹೇಳ್ಬೇಕು, ನಮ್ಮ MD ನಾನು ಕೂರಿಸ್ಕೊಂಡು ಮೀಟಿಂಗ್ ಮಾಡಿದ್ರು ಒಂದಿನ. ನನ್ ಬಿಡೋದಕ್ ರೀಸನ್ ಅದು. ಮ್ಯಾನೇಜರ್ ಒಬ್ರು ಇದ್ರು, ಅವರು ಏನಷ್ಟು ಓದಿರ್ಲಿಲ್ಲ, ಬಟ್ ಅವ್ರು ನಂಗೆ ಏನೇನೋ ಹೇಳೋದು, ನನ್ ಚಂದ ಕೆಲಸ ಮಾಡ್ತಿದ್ರು, ಏನೇನೋ ಹೇಳೋದು. ಒಬ್ರು ಮಾಸ್ಟರ್ಸ್ ಮುಗಿಸ್ಕೊಂಡು ಹೋಗಿದ್ದಾರೆ ಅಂದ್ರೆ ಯಾರು ದಡ್ರಿರಲ್ಲ. ಅವರು ಕಂಪ್ನಿಗೋಸ್ಕರ, ನಾನು 12 ಗಂಟೆವರೆಗೂ ಕೆಲಸ ಮಾಡ್ತಾ ಇದ್ದೆ, ಅವ್ರ ಕಂಪ್ನಿಗೋಸ್ಕರ ಚೆನ್ನಾಗಿ ಕೆಲಸ ಮಾಡ್ತಾ ಇರೋದು. ಫ್ರೆಶರ್ಸ್ ಅಂದ್ರೆ ನೀವು ಅದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಹೇಳ್ತಿದೀನಿ, ಫ್ರೆಶರ್ಸ್ ಮೋಡ್ ಹೇಗಿರುತ್ತೆ ಅಂದ್ರೆ ನಾನು ಚೆನ್ನಾಗಿ ಕೆಲಸ ಮಾಡ್ಬೇಕು, ಚೆನ್ನಾಗಿ ಕಲಿಬೇಕು ಅನ್ನೋದು ಇದ್ದೇ ಇರುತ್ತಲ್ವಾ. ನನ್ಗೂ ಅದೇ ತರ ಇತ್ತು, ಆ ತರ ಕೆಲಸ ಮಾಡ್ತಾ ಇದ್ದೆ. ಬಟ್ ಅದು ಅವ್ರಿಗೊಂಥರ ಹೆಂಗ ಅನ್ಸ್ತಿತ್ತೋ ಏನೋ. ನಮ್ಮ MD ನನ್ನ ಕೇಳಿದ್ರು, ಡೂ ಯು ಥಿಂಕ್ ಆರ್ ಯು ಎಕ್ಸ್ಕ್ಲೂಸಿವ್ ಅಂತ ಕೇಳಿದ್ರು ನನ್ಗೆ ಕಂಪನಿಯಲ್ಲಿ. ನಾನು ಇವಾಗ ಐ ಕ್ಯಾನ್ ಡೇರ್ಲಿ ಸೇ ಹೌದು ನಾನು ಎಕ್ಸ್ಕ್ಲೂಸಿವ್. ಅವತ್ತು ಅವ್ರು ಆ ಮಾತು ಕೇಳಿದ್ರು, ಯಾಕಂದ್ರೆ ಅದು ನಂಗೆ ತುಂಬಾ ಹರ್ಟ್ ಆಗಿತ್ತು. ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಕಂಪ್ನಿಗೋಸ್ಕರನೇ ಮಾಡ್ತಾ ಇರ್ತೀವಿ. ಅಂಡ್ ಯಂಗ್ಸ್ಟರ್ಸ್ ಗಳನ್ನ ಹೇಗ್ ಟ್ರೀಟ್ ಮಾಡ್ತಾ ಇದಾರೆ ಅಂದ್ರೆ ಸ್ಲೇವ್ಸ್ ತರಾನೇ ಟ್ರೀಟ್ ಮಾಡ್ತಾ ಇರೋದು. ಎಲ್ಲಾರು ಅಲ್ಲದೆ ಇದ್ರು, ಬಟ್ ಒಂದು ಕಂಪನಿಗೆ ಕಾಲೇಜ್ ಮುಗಿಸಿ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗೆ ಸ್ಟೂಡೆಂಟ್ ಮೈಂಡ್ ಹಂಗೆ ಇರುತ್ತೆ. ಸ್ವಲ್ಪ ಟೈಮ್ ಬೇಕು ಅದರಿಂದ ಆಚೆ ಬರಕ್ಕೆ. ಕೆಲಸ ಕಲಿತಿರ್ತಾರೆ ನೀವು, ಅವರಿಂದ 10 ಜನರ ಹತ್ರ ಮಾಡ್ಸೋ ಕೆಲ್ಸನ ಅವ್ರ ಒಬ್ರ ಹತ್ರನೇ ಮಾಡಿಸ್ತಾ ಇರ್ತೀರಾ. ಸ್ಟಿಲ್ ಅವ್ರನ್ನ ಬ್ಲೇಮ್ ಮಾಡ್ತೀರಾ, ಸ್ಟಿಲ್ ಅವ್ರನ್ನ ಸ್ಲೇವ್ ತರಾನೇ ನೋಡ್ತೀರಾ. ಬಟ್ ಒಂದೇ ಸತಿ ಯೂತ್ಸ್ ಎಲ್ಲ ತಿರುಗಿ ಬಿದ್ರೆ ಯಾರು ಹೋಗಿಲ್ಲ ಅಂದ್ರೆ ಕೆಲ್ಸಕ್ಕೆ ಏನ್ ಮಾಡ್ತಾರೆ ಅನ್ಸುತ್ತೆ ನಂಗೆ. ಹಂಗ ಆಗದೇ ಇಲ್ಲ, ಬಟ್ ತಿರುಗ್ ಬಿದ್ರೆ. ಆಮೇಲೆ ನಮ್ ಜನಗಳ ಮೆಂಟಾಲಿಟಿ ಏನ್ ಗೊತ್ತಾ, ನಾವ್ ಆಕ್ಚುಲಿ ಏನಾರು ಹಿಂಗೆ ವರ್ಕ್ಶಾಪ್ ಅದು ನಮ್ ಫ್ರೆಂಡ್ಸ್ ಜೊತೆ ಕಂಡಕ್ಟ್ ಮಾಡ್ತಿರ್ತೀವಿ ಕಾಲೇಜಿಗೆಲ್ಲ. ಅವಾಗ ಸುಮ್ನೆ ಒಂದು ಕ್ವಶನ್ ಕೇಳ್ತೀನಿ, ಏನು ಅಂತ, ಆಫ್ಟರ್ ಎಜುಕೇಶನ್ ಏನು ಅಂತ. ಜಾಬ್ ಅಂತಾರೆ. ಅಲ್ಲ ಗುರು, ಎಜುಕೇಶನ್ ಬೇರೆ, ಜಾಬೇ ಬೇರೆ. ಎಜುಕೇಶನ್ ಇಸ್ ಒನ್ ಆಫ್ ದ ಪಾರ್ಟ್ ಆಫ್ ಲೈಫ್. ಎಜುಕೇಶನ್ ಮುಗಿಸ್ಬಿಟ್ಟು ಜಾಬಿಗೆ ಹೋಗ್ಬೇಕು ಅನ್ನೋದಿಲ್ಲ, ಚಾಯ್ಸ್ ಅದು. ಬಟ್ ಜನಗಳು ಹೆಂಗಿದೆ, ನಾನು ಎಜುಕೇಶನ್ ಮಾಡ್ತಿರೋದೇ ಜಾಬಿಗೆ ಹೋಗಕ್ಕೆ ಅಂತ. ಅದು ಒಂಥರ ನಮ್ ಇಂಡಿಯನ್ ಮೆಂಟಾಲಿಟಿ. ಅದು ಬದಲಾಗಲ್ಲ, ತುಂಬಾ ಕಷ್ಟ, ಡಿಕೇಟ್ಸ್ ಬೇಕು. ಆಮೇಲೆ ಯಾರು ಒಂದು ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಒಬ್ಬೊಬ್ರು ಚೇಂಜಸ್ ನ ತರಬೇಕು ಈಗ. ಬಟ್ ಅಟ್ ಪ್ರೆಸೆಂಟ್ ಜನರೇಷನ್ ತುಂಬಾ ಚೆನ್ನಾಗಿದೆ, ಉದ್ಯಮಿಗಳು ತುಂಬಾ ಹುಟ್ಕೋತಾ ಇದಾರೆ, ಸರ್ಕಾರದಿಂದ ಒಂದು ಸ್ಕೀಮ್ಸ್ ಇದೆ ಅಂಡ್ ಗೋಯಿಂಗ್ ಗುಡ್. ಬಟ್ ಒಂದು ಕಂಫರ್ಟ್ ಝೋನ್ ಇಂದ ನೆಟ್ಟೊಳಗಿದೀವಿ, ಬಿಡಿಸ್ಕೊಂಡ್ ಬರೋದಕ್ ಭಯ. ಆಚೆ ಬಂದ್ರೆ ಏನಾಗುತ್ತೆ, ಬಿದೋಗ್ಬಿಟ್ರೆ, ಆತರ ಭಯಗಳು ತುಂಬಾ ಇದೆ. ಈಗ ನೀವ್ ಆಚೆ ಬಂದ್ ಬಿದ್ರೇನೆ ತಾನೇ ಗೊತ್ತಾಗೋದು ಎದ್ದೇಳೋದು ಹೇಗೆ ಅಂತ. ಈಗ ನಾವ್ ಫಸ್ಟ್ ಸ್ಟೆಪ್ ಎಲ್ಲಿ ನಾವು ಇಡಲ್ಲ ಅಂದ್ರೆ ಫಸ್ಟ್ ಭಯ ಪಡ್ತೀವಲ್ಲ, ಅಲ್ಲೇ ನಮ್ ಫಸ್ಟ್ ಸ್ಟೆಪ್ ಕೊಲ್ಯಾಪ್ಸ್ ಆಗಿ ಹೋಯ್ತು. ಹೌದು, ಭಯ ಅದೇ ಮೊದಲನೇ ಸೋಲು ನಮ್ದು. ಸೊ ಹಂಗೆ ಜನ ಆಮೇಲೆ ಏನೋ ಒಂಥರ ಜನ ಬೇರೆಯವ್ರೇನೋ ಏನ್ ಹೇಳ್ತಾರೆ ಏನಾಗುತ್ತೆ ಅವ್ರೇನಂತಾರೆ ಅವ್ರದ್ದು ಬಿಟ್ಟು ಬೇರೆಯವ್ರದೇ ಅವ್ರಿಗೆ ತಲೆಯಲ್ಲಿ ಇರುತ್ತೆ ತುಂಬಾ. ಈಗ ನಂಗೂ ತುಂಬಾ ಜನ ಕೆಲ್ಸ ಬಿಟ್ಟು ಬಂದು ಮುಂದೆ ಏನ್ ಮಾಡ್ತಾಳೆ ನೆಕ್ಸ್ಟ್, ಯಾವ ಕಂಪ್ನಿ ಅಗೇನ್ ಯಾವ ಕಂಪ್ನಿಗೆ ಹೋದ್ರು ಟಾರ್ಚರ್ ಇದ್ದೇ ಇದೆ, ಹೆಂಗ್ ಕೆಲ್ಸಕ್ಕೆ ಹೋಗ್ತಾಳೆ. ಅವಾಗ ಕಂಟೆಂಟ್ ಕ್ರಿಯೇಷನ್ ಶುರುವಾಯ್ತು, ಅದಾದ್ಮೇಲೆ ಹೋಸ್ಟ್ ಶುರುವಾಯ್ತು, ಅದಾದ್ಮೇಲೆ ಸೀರಿಯಲ್ಗೆ ಹೋದೆ. ಅವಾಗ್ಲೂ ಜನ ಸೀರಿಯಲ್ಗೆ ಯಾಕೆ ಹೋದ್ಲು, MSc ಮಾಡಿದಳೆ, ಡಬಲ್ ಡಿಗ್ರಿ, ಒಳ್ಳೆ ಕಡೆ ಪಾಠ ಮಾಡ್ಕೊಂಡು ಆರಾಮಾಗಿರ್ಬೋದಿತ್ತು, ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದಿತ್ತು, ಕೆಸೆಟ್ ಎಲ್ಲ ಕ್ಲಿಯರ್ ಆಗಿದೆ, ಏನ್ ಮಾಡ್ತಾ ಇದ್ದಾಳೆ, ಯಾಕೆ ಸೀರಿಯಲ್ ಮಾಡ್ತಾ ಇದ್ದಾಳೆ. ಇವಾಗ ಎಲ್ಲ ಸೇರಿ ನಾನು ಆರಾಮಾಗಿದ್ದೀನಲ್ಲ, ಅದು ಮುಖ್ಯ. ಈಗ ಅದೇ ಜನ ಖುಷಿ ಪಡ್ತಾರೆ, ಯಾವ ಜನ ಹೇಳಿದ್ರು ಅದೇ ಜನ ಖುಷಿ ಪಡ್ತಾರೆ.
ಬಟ್ ಯಾರಿಗೆ ಅದನ್ನ ತಪ್ಪಂತ ನಾನು ಹೇಳಲ್ಲ, ಯಾಕಂದ್ರೆ ಅವ್ರಿಗೂ ಗೊತ್ತಿರಲ್ಲ. ಹೌದು. ಅವ್ರು ಬೇರೆ ಎಕ್ಸ್ಪೀರಿಯನ್ಸ್ ನ ನೋಡಿರ್ತಾರೆ, ಬೇರೆ ಯಾರಿಗೋ ಏನೋ ಆಗಿರುತ್ತೆ ಸೀರಿಯಲ್ ಸಿನಿಮಾಗಳಲ್ಲಿ ಸರಿ ಇರಲ್ಲ ಅದು ಅಂತ ಕೆಟ್ಟ ಎಕ್ಸ್ಪೀರಿಯನ್ಸ್ ಕೇಳಿರ್ತಾರಲ್ಲ, ಅವ್ರು ನಮಗೂ ನಮ್ಮನೆ ಮಕ್ಳಿಗೂ ಹಂಗೆ ಆಗುತ್ತೆ ಅನ್ನೋ ಭಯದಲ್ಲಿ ಅವ್ರು ಹಂಗೆಲ್ಲ ಮಾತಾಡಿರ್ತಾರೆ. ಅದನ್ನ ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಅದನ್ನ ದಾಟಿ ನಾವ್ ಬರ್ಬಹುದು ಅಂತ ತೋರಿಸ್ಕೊಡ್ಬೇಕಷ್ಟೇ. ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಳಕ್ ಟೈಮು ಬೇಕು ಜನಗಳಿಗೆ. ಈಗ ಒಂದೇ ಸತಿ ನಾವು ಒಂದ್ ಕಡೆ ಸ್ವಿಚ್ ಆಗಿದ ತಕ್ಷಣ ಈಗ ಮನೆಯವರ ನೋಡಿ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಈಗ ನೀವು ಒಂದು ಕೆಲಸ ಬಿಟ್ಟು ಮನೇಲಿ ಹೆಂಗೆ ನಿಮ್ಮ ಫುಲ್ ಸಪೋರ್ಟ್ ಮಾಡುತ್ತೆ, ತುಂಬಾ ಸಪೋರ್ಟ್. ನನ್ ತಂದೆ ಒಂದೇ ಮಾತಾಡಿದ್ರು, ಐ ಹ್ಯಾವ್ ಅ ವೆರಿ ಗುಡ್ ಫಾದರ್. ನಾನ್ ತುಂಬಾ ಲಕ್ಕಿ ಆ ವಿಚಾರದಲ್ಲಿ. ನನ್ ತಂದೆ ನಾನ್ ಕೆಲ್ಸ ಬಿಟ್ಟು ಬಂದಾಗ, ಅಪ್ಪ ಕೆಲ್ಸ ಬಿಟ್ಟು ಬಂದೆ, ರಿಸೈನ್ ಮಾಡ್ದೆ ಅಂದೆ. ನನಗೆ ಗೊತ್ತು ನೀನ್ ಯಾಕೆ ಬಂದಿದ್ಯಾ, ನೀನ್ ಇದಕ್ಕಿಂತ ದೊಡ್ಡ ಕೆಲ್ಸಕ್ಕೆ ಹೋಗ್ತೀಯಾ ಅಂತ ಹೇಳಿದ್ರು. ಇದೊಂದೇ ಮಾತು ನಾನು ಹೇಳಿದ್ರು. ಇವತ್ತು ಅವ್ರು ಬಂದಿಲ್ಲ, ಅವ್ರು ಹುಷಾರಿಲ್ಲ, ಅವ್ರು ಬಂದಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು. ಅವ್ರು ಅದೇ ಹೇಳಿದ್ದು, ಬೇರೆ ಇಡೀ ಪ್ರಪಂಚ ನನ್ಗೆ ಉಲ್ಟಾ ಮಾತಾಡ್ಲಿ, ಇಡೀ ಪ್ರಪಂಚ ಇವ್ಳು ಸರಿ ಇಲ್ಲ ಅಂದಿ, ನಮ್ಮ ಅಪ್ಪ ನನ್ ಮಗಳು ಸರಿ ಅಂತಾರೆ. ಸೊ ನನ್ಗೆ ತುಂಬಾ ಒಳ್ಳೆ ಫ್ಯಾಮಿಲಿ ಇದೆ. ನನ್ನ ತಂದೆ ತಾಯಿ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು ಅಕಸ್ಮಾತ್ ನಾಳೆ ಎಲ್ಲ ಬಿಡ್ತೀನಿ ಮನೇಲಿ ಕೂರ್ತೀನಿ ಅಂದ್ರೂ ಕೂತ್ಕೋ ಅಂತಾರೆ. ಅವ್ರಿಗೆ ಗೊತ್ತು ನಾನು ಕೂರಲ್ಲ ಅಂತ, ಅದ್ ಬೇರೆ ವಿಷಯ. ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಾನು ಎಲ್ಲೇ ಇವೆಂಟ್ಸ್ ಹೋದ್ರು ಜೊತೆಗೆ ಬರ್ತಾರೆ. ಪ್ರಮೋಷನ್ಗೂ ಇವಾಗ ನಾನು ಒಬ್ಳನ್ನೇ ಕಳಿಸ್ತಾ ಇಲ್ಲ, ಅವರು ಬರ್ತಾರೆ. ಆಚಾರ ತಂದೆ ತಾಯಿ ಸಿಕ್ಕಿದ್ರೆ ಯಾವ ಹೆಣ್ಮಕ್ಳಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು. ಸಪೋರ್ಟ್, ಪೇರೆಂಟ್ಸ್ ಸಪೋರ್ಟ್. ಹೊರಗಡೆ ಅವ್ರು ಏನಾದ್ರು ಹೇಳಿ, ಫಸ್ಟ್ ನಮ್ಮ ಮನೇಲಿ ನಮಗೆ ಸಪೋರ್ಟ್ ಸಿಕ್ತು ಅಂದ್ರೆ ನಾವು ಮನೆಯಿಂದ ಆಚೆ ಒಂದ್ ಹೆಜ್ಜೆ ಇಡಕ್ ನಮಗೊಂದು ಧೈರ್ಯ ಇರುತ್ತೆ. ಅದೇ ಮನೇಲಿ ಸಪೋರ್ಟ್ ಸಿಕ್ಲಿಲ್ಲ ಅಂದ್ರೆ ಕಷ್ಟ. ಬಟ್ ಮನೇಲಿ ಸಪೋರ್ಟ್ ಸಿಕ್ತಿಲ್ಲ ಅಂತ ಯಾರು ಡಿಮೋಟಿವೇಟ್ ಆಗ್ಬೇಡಿ, ನಿಮ್ಗೆಲ್ಲ ಆಗುತ್ತೆ. ಅದ್ ನಂಬಿಕೆಲೇ ಇದೆ. ಅದೊಂದು ಏನ್ ಗೊತ್ತಾ, ಮನೇಲಿ ಸಪೋರ್ಟ್ ಬೇಕಂದ್ರೆ ಅವ್ರ ನಂಬಿಕೆ ನಾವು ಗಳಿಸ್ಬೇಕು. ಇಷ್ಟು ವರ್ಷ 22-23 ವರ್ಷ ನಾವು ಅವ್ರು ಹೇಳ್ದಂಗ್ ಕೇಳಿ ಅವ್ರ ನಂಬಿಕೆ ಗಳಿಸಿದಾಗ ಮಾತ್ರ ಅವ್ರು ಮುಂದಿನ ಹೆಜ್ಜೆಗೆ ಸಪೋರ್ಟ್ ಮಾಡ್ತಾರೆ. ಅದರ್ವೈಸ್ ಯಾವ ತಂದೆ ತಾಯಿನೂ ಮಾಡಲ್ಲ. ಸಪೋರ್ಟ್ ಬೇಕಂದ್ರೆ ಅವ್ರ ನಂಬಿಕೆ ಗಳಿಸುವಂತ ಕೆಲಸಗಳನ್ನ ನಾವು ಮಾಡ್ಬೇಕು. ಇವತ್ ನಾನು ಎಲ್ಲಿಗೆ ಹೋದ್ರು ನನ್ನ ತಂದೆ ತಾಯಿ ಕಳಿಸ್ತಾರೆ ಅಂದ್ರೆ ಅವ್ರಿಗೆ ನಂಬಿಕೆ, ನನ್ ಮಗಳು ಶಿಸ್ತಪ್ಪ ಹೋಗ್ತಾಳೆ ಬರ್ತಾಳೆ. ಅಭ್ಯಾಸ ಮಾಡಿಸ್ಬೇಕು ಸ್ವಲ್ಪ. ಸೊ ಹಿಂಗೆ ಹೋಗ್ತಾರೆ ಬರ್ತಾರೆ ಪರವಾಗಿಲ್ಲ ಅಂತ ನಾವೇ ಅವ್ರಿಗೆ ಎದುರಿಗೆ ಇದ್ರೆ, ಹೊರಗೆ ಎಲ್ಲಿ ಹೋದ್ರೆ ಎಲ್ಲಿ ಎಷ್ಟು ಗಂಟೆಗೆ ಬರ್ತಾನೋ ಫೋನ್ ಮಾಡ್ತಾರೆ, ಇದ್ ಮಾಡ್ತಾರೆ, ಇಲ್ಲ ಲೇಟ್ ಆಯ್ತು ಅಂತ ಇದ್ ಮಾಡ್ತಾರೆ. ನಮ್ ಫ್ರೆಂಡ್ಸ್ ಇದ್ದಾರೆ ಕೆಲವ್ರು ಹಂಗೆ 10 ಗಂಟೆ ಆದ ತಕ್ಷಣ ಫೋನ್ ಮಾಡ್ತಿರ್ತಾರೆ ಮನೆಯಲ್ಲಿ. ಒಂದ್ ಅಭ್ಯಾಸ ಮಾಡ್ಸಿದ್ರೆ ಅವ್ರಿಗೆ ಒಂದ್ ಧೈರ್ಯ ಇರುತ್ತೆ, ಹೋಗ್ತಾನೆ ಬರ್ತಾನೆ ಆರಾಮಾಗಿ. ಇಲ್ಲ, ಅದೊಂದು ನನ್ನೊಂದು ಕಂಪ್ಲೇಂಟ್ ಇದೆ ಅದ್ರಲ್ಲಿ. ಅಂದ್ರೆ ನಮ್ಮ ಮನೇಲಿ ಹೆಂಗಿದೆ ಅಂದ್ರೆ, ನಾನ್ ಶೂಟಿಂಗ್ ಅಲ್ಲಿ ಇರ್ಲಿ ಅಥವಾ ಹೊರಗಡೆ ಎಲ್ಲಾದ್ರೂ ಹೋಗಿರ್ಲಿ, ದಿನಕ್ಕೊಂದ್ 4 ಸತಿ ಕಾಲ್ ಬರುತ್ತೆ. ಒಂದ್ ಅಮ್ಮ ಮಾಡ್ತಾರೆ, ಎತ್ಲಿಲ್ಲ ಅಪ್ಪ ಮಾಡ್ತಾರೆ, ಎತ್ತಿಲ್ಲ ದೊಡ್ಡಮ್ಮ ಮಾಡ್ತಾರೆ, ಇಲ್ಲ ಅಂದ್ರೆ ತಂಗಿ ಮಾಡ್ತಾಳೆ. 4 ಜನ ಒಂದ್ ರೌಂಡ್ ಫೋನ್ ಮಾಡ್ತಾರೆ, ಎತ್ತಿಲ್ಲ ಅಂದ್ರೆ ಗಾಬರಿ ಆಗುತ್ತೆ ಅವ್ರಿಗೆ. ಅದೊಂದಿದೆ. ಬಟ್ ಆದ್ರೆ ಅವ್ರು ಅಷ್ಟು ಕೇರ್ ಇಲ್ಲ ಅಂದ್ರೆ ಹೆಂಗೆ, ಅದೇ ಫ್ರೀಡಮ್ ಕೊಡ್ತಾರೆ, ಹೋಗು ಮಾಡು ಪರವಾಗಿಲ್ಲ. ಅಮ್ಮ ಇವಾಗ್ಲೂ ಹೇಳ್ತಾರೆ, ನಿಂಗೆ ಸೀರಿಯಲ್ ಆಗಿಲ್ಲ ಅಂದ್ರೆ ಬಿಡು, ನಿಂಗೆ ಟ್ರಾವೆಲ್ ಮಾಡಕ್ ಆಗ್ತೀನಿ ಬಿಡು, ಇಲ್ಲ ನಾನ್ ಮಾಡ್ತೀನಿ. ಅವ್ರಿಗೆ ಸ್ಟಾರ್ಟಿಂಗ್ ನಾನು ಹೋಗೋದು ಇಷ್ಟ ಇರ್ಲಿಲ್ಲ, ಮನೆ ಮುಂದೆ ಆರಾಮಾಗಿರ್ಲಿ, ಹೆಂಗೋ ಇದ್ದಾಳೆ ಆಟ ಆಡ್ಕೊಂಡು ಅಂತ. ಆಮೇಲೆ ಹೋದ್ಮೇಲೆ ಸ್ವಲ್ಪ ಲೈಕ್ ಅಳೋದು, ಅಯ್ಯೋ ನೀನ್ ಹಿಂಗೆ ರಾತ್ರಿ ಹೋಗ್ತೀಯಾ, ರಾತ್ರಿ ಬರ್ತೀಯಾ. ಅಭ್ಯಾಸ ಆದ್ಮೇಲೆ ಅಭ್ಯಾಸ. ನೀವು ಕೆಲಸ ಅಂತ ಹೋದಾಗ 1 ತಿಂಗಳು 2 ತಿಂಗಳಲ್ಲೇ ಇರ್ತೀವಿ, ವೀಕೆಂಡ್ ಅವಾಗ ಬರ್ತೀವಿ. ಬಟ್ ಈ ತರ ಹೋದಾಗ ಖುಷಿ ಆಗುತ್ತೆ. ಇವಾಗ ಖುಷಿ ಆಗಿದ್ದಾರೆ. ಇವಾಗ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬಿಡು, ನಾವಿಬ್ರು ಸೇರ್ಕೊಂಡು ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತಾರೆ. ನಮ್ಮ ಮನೇಲಿ ಫಸ್ಟ್ ಬಿಸ್ನೆಸ್ ಬೇಡ ಅಂತಿದ್ರು, ಭಯ, ಅಯ್ಯೋ ಏನಾದ್ರು ಲಾಸ್ ಆಗ್ಬಿಟ್ರೆ ಅಂತ. ಈಗ ಪರವಾಗಿಲ್ಲ, ನಾವು ಸಪೋರ್ಟ್ ಮಾಡ್ತೀವಿ, ಒಟ್ಟಿಗೆ ಮಾಡೋಣ, ಇಲ್ಲೇ ಮಾಡೋಣ ಅಂತ ಖುಷಿಯಾಗಿ ಹೇಳ್ತಾರೆ. ಅವರಿಗೆ ಅಭ್ಯಾಸ ಮಾಡಿಸ್ಬಿಟ್ಟಿದೀನಿ. ಅಂದ್ರೆ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಅವರು ಹಾಗೆ ಇದ್ದಾರೆ, ನನ್ಗಿಂತ ಅವರೇ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಖುಷಿ ಇದೆ, ಹ್ಯಾಪಿ ಲೈಫ್ ಚೆನ್ನಾಗಿ ಹೋಗ್ತಾ ಇದೆ ಸದ್ಯಕ್ಕೆ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್ ಅಂತಾರೆ. ಮತ್ತೆ ಇನ್ನೇನು ಸಮಾಚಾರ ಹೇಳಿ. ಇಷ್ಟು ತನಕ ನಮ್ ಜನಗಳು ನೋಡಿದ್ರೆ ನೀವ್ ಏನಾದ್ರು ಕೇಳ್ತಾರೆ. ಏನ್ ಹೇಳಿ, ನಾನ್ ಹೇಳ್ಬೇಕಾ? ಏನಾದ್ರು ಸಮಾಚಾರ ಇದ್ರೆ ಹೇಳಿ. ಸಮಾಚಾರ ಏನಿದೆ? ನಿಮ್ದೇನಾದ್ರು ಕ್ವಶನ್ಸ್ ಇದೆಯಾ? ಮುಗಿತಾ ಇಲ್ಲ? ಇಲ್ಲ, ನಾನು ಕ್ವಶನ್ಸ್ ಅಂತ ಏನು ಪ್ರಿಪೇರ್ ಮಾಡ್ಕೊಂಡು ಬರಲ್ಲ. ಸುಮ್ನೆ ಹಿಂಗೆ ಯಾವ್ದಾದ್ರು ಒಂದೊಂದು ಟಾಪಿಕ್ ನ ಟಚ್ ಮಾಡ್ತೀನಿ ಅಷ್ಟೇ. ಸೊ ಅದು ಫುಲ್ ಇಂಟರ್ವ್ಯೂ ತರ ಆಗ್ಬಿಡುತ್ತೆ ಕ್ವಶನ್ಸ್ ನ ಪ್ರಿಪೇರ್. ಬಟ್ ಹಿಂಗೆ ಸೈಲೆನ್ಸ್ ಕ್ರಿಯೇಟ್ ಆಗುತ್ತಲ್ಲ, ಆ ಟೈಮಲ್ಲಿ ಏನಾದ್ರು ಟಚ್ ಮಾಡಕ್ಕೆ ಅಂತ ಚೂರು ನೋಟ್ ಮಾಡಿ ಇಟ್ಕೊಂಡಿರ್ತೀನಿ. ಅಂದ್ರೆ ಯಾವ್ದ್ರ ಬಗ್ಗೆ ಹೇಳ್ಬೇಕಾ? ಹೇಳ್ತೀನಿ, ನಿಮಗೆ ಗೊತ್ತಲ್ಲ. ನನಗೆ 1 ನಿಮಿಷ ಮುಗ್ಸಲ್ಲ ನಾನು. ನೀವು ಕಥೆ ಕವನ ಬರ್ತಿದ್ರೆ ಬೇಕಾದ್ರೆ ಅದನ್ನು ಹೇಳಿ, ಸಾಂಗ್ ಬರ್ತಿದ್ರೆ ಸಾಂಗ್ ಹೇಳ್ತೀರ, ಒಂದು ಸಾಂಗ್ ಹೇಳಿ. ಅದ್ರಲ್ಲಿ ಏನಿಲ್ಲ, ಸಾಂಗ್ ಏನು ಬೇಡ, ನಾನಾಗಿದ್ರೆ ಸಾಕಲ್ವಾ? ಸೈಲೆನ್ಸ್ ಅಷ್ಟೇ. ಅಂದ್ರೆ ನಾವ್ ಇಷ್ಟೇ. ವಾರದ ಕತೆ ವಿಚಂದನ ಜೊತೆ ಮಾಡ್ತಿರಲ್ಲ, ಆತರ ಒಂದು ಚಿಕ್ಕದಾಗಿ ಏನಾದ್ರು ಒಂದು ಹೇಳಿ. ಅಲ್ಲ, ನಾನಿದು ನೆನಪಿದ್ರೆ ಅದೇ ಹೇಳ್ತೀನಿ. ನಾನು ಎಲ್ಲೇ ಹೋದ್ರು, ನನಗೆ ಹೇಳಿದ್ರೆ, ನಾವು ಒರೇಟರ್ ಆಗಿ ಸ್ಕೂಲ್ಗಳಿಗೆ ಹೋಗ್ತಿರ್ತೀನಿ. ಮಕ್ಳಿಗೆ ಮೋಟಿವೇಶನ್ಗೋಸ್ಕರ ನನ್ನ ಕರೆಸ್ತಾ ಇರ್ತಾರೆ ಮಾತಾಡಕ್. ಆ ತರ ತುಂಬಾ ಕಡೆ ಹೋಗಿದ್ದೀನಿ. ಬಿಕಾಸ್ ಸ್ಪೀಕ್ ಫಾರ್ ಇಂಡಿಯಾ ಇಂದ ಅಲ್ಲಿದು ಇದಂತ. ಅವಾಗೆಲ್ಲ ಒಂದು ಸಣ್ಣದ್ ಒಂದು ಕತೆ ಹೇಳ್ತೀನಿ. ಅದು ನನಗೆ ನನ್ನ ಸಂಗೀತ ಟೀಚರು, ನಾನು ಇಲ್ಲೇ ಓದಿದ್ದು ಗಂಧದಕೋಟೆ ಪ್ರಧಾನ ಸ್ಕೂಲಲ್ಲಿ. ಅವಾಗ ನಂಗೆ ಒಂದು ಕತೆ ಹೇಳಿದ್ರು ಸ್ಕೂಲಲ್ಲಿ. ಅದು ನಾನು ಎಲ್ಲಿ ಹೋದ್ರು ಎಲ್ಲಾ ಮಕ್ಳಿಗೂ ಹೇಳ್ತೀನಿ, ತುಂಬಾ ಮೋಟಿವೇಶನ್ ಇರೋ ಕತೆ. ರಾಮ ಶ್ಯಾಮ ಅಂತ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ. ತುಂಬಾ ಬುದ್ಧಿವಂತ ರಾಮ, ಸ್ವಲ್ಪ ದಡ್ಡ ಶ್ಯಾಮ. ರಾಮ ಎಲ್ಲಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದ್ತಾ ಇರ್ತಾನೆ. ಈ ಶ್ಯಾಮ ಹೆಂಗೆ ಅಂದ್ರೆ ಎಲ್ಲ ಉರುಳೊಡಿತಾ ಇರ್ತಾನೆ, ಎಲ್ಲ ಬೈಹೇಟ್ ಮಾಡೋದು, ಆ ತರ ಇರ್ತಾನೆ. ಅವ್ರಿಬ್ರು LKG ಇಂದ ಇಂಜಿನಿಯರಿಂಗ್ ಮುಗಿಯೋವರೆಗೂ ಒಟ್ಟಿಗೆ ಓದ್ತಾ ಇರ್ತಾರೆ.
ಇಂಜಿನಿಯರಿಂಗ್ ಫೈನಲ್ ಸೆಮಿಸ್ಟರ್ ಬಂದಾಗ ರಾಮಂದು ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಇರುತ್ತೆ. ಸೊ ಇಂಟರ್ವ್ಯೂಗೆ ರ್ಯಾಂಕ್ ವೈಸ್ ಕರೀತಾರೆ ಪರ್ಸೆಂಟೇಜ್ ಮೇಲೆ. ಶ್ಯಾಮನ್ ಸ್ವಲ್ಪ ಕಮ್ಮಿ ಇರುತ್ತೆ. ಶ್ಯಾಮ ಏನ್ ಮಾಡ್ತಾನೆ, ಬೇಜಾರ್ ಮಾಡ್ಕೊಂಡು ರಾಮನ್ ಹತ್ರ ಹೋಗಿ, ಅಲ್ಲೋ ರಾಮ, ನಿನ್ನನ್ ಫಸ್ಟ್ ಇಂಟರ್ವ್ಯೂ ಕರೆದಿದ್ದಾರೆ, ನೀನ್ ಸೆಲೆಕ್ಟ್ ಆಗ್ತೀಯಾ, ನನ್ ಕತೆ ಹೇಳು, ನಾವು ಬೇರೆ ಬೇರೆ ಕಂಪ್ನಿಗೆ ಹೋಗ್ತೀವಲ್ಲ ಅಂತ. ಅವನು ಬೇಜಾರ್ ಮಾಡ್ಕೊಂಡು, ರಾಮ ಬೇಜಾರ್ ಮಾಡ್ಕೋಬೇಡ ಇರು, ನಾನು ಇಂಟರ್ವ್ಯೂಗೆ ಹೋಗ್ತೀನಿ, ನಾನು ಸೆಲೆಕ್ಟ್ ಆದ್ಮೇಲೆ ಏನೇನ್ ಕ್ವಶನ್ಸ್ ಕೇಳಿಸ್ತಾರೆ ಅದನ್ನ ನಾನು ಬಂದ್ ನಿಂಗೆ ಹೇಳ್ತೀನಿ, ನೀನು ಅದನ್ನ ಹೇಳಿ ಸೆಲೆಕ್ಟ್ ಆಗು ಅಂತ ಹೇಳಿರ್ತಾರೆ. ಸೊ ಈ ತರ ಆಯ್ತು. ರಾಮನ್ ಇಂಟರ್ವ್ಯೂ ಬಂತು, ಶಿಸ್ತಾಗಿ ಹೋಗಿ ರಾಮ ಇಂಟರ್ವ್ಯೂ ಅಲ್ಲಿ ಕುತ್ಕೊಂಡ. ಮೊದಲನೇ ಪ್ರಶ್ನೆ ಕೇಳ್ತಾರೆ, ವೆನ್ ವಾಸ್ ಇಂಡಿಯಾ ಇಂಡಿಪೆಂಡೆನ್ಸ್? ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಬಂತು? ಯಾವಾಗ ಬಂತು? 1947. ಹಾ, ಬಟ್ ರಾಮ ಬುದ್ಧಿವಂತ, ಅವ್ನ್ ಹೇಳ್ತಾನೆ, ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ 1857 ಶುರುವಾಗಿ 1947 ಅಲ್ಲಿ ಮುಗೀತು ಅಂತ. ಇಂಟರ್ವ್ಯೂ ಮಾಡೋರಿಗೆ ಫುಲ್ ಖುಷಿ, ಓ ಏನ್ ಸಖತ್ತಾಗಿ ಆನ್ಸರ್ ಮಾಡ್ದ. ಎರಡನೇ ಕ್ವಶನ್ ಕೇಳ್ತಾರೆ, ಹೂ ಇಸ್ ಅವರ್ ಪ್ರೈಮ್ ಮಿನಿಸ್ಟರ್? ನಮ್ಮ ಭಾರತದ ಪ್ರಧಾನ ಮಂತ್ರಿ ಯಾರು? ಇವಾಗ ಗೊತ್ತಾ? ಅವಾಗ ಗೊತ್ತಿಲ್ಲ. ಇಲ್ಲ ಇವಾಗ ಹೇಳಿ ಅಲ್ವಾ. ಬಟ್ ರಾಮ ಬುದ್ಧಿವಂತ, ಅವ್ನು ಹೇಳ್ತಾನೆ 5 years once ಎಲೆಕ್ಷನ್ ಆಗುತ್ತೆ, ಅಟ್ ಪ್ರೆಸೆಂಟ್ ನರೇಂದ್ರ ಮೋದಿ ಅಂತ. ಇಟ್ ಗೋಸ್ ಆನ್ ಚೇಂಜ್ ಸರ್, ಅಟ್ ಪ್ರೆಸೆಂಟ್ ನರೇಂದ್ರ ಮೋದಿ. ಇವ್ರಿಗೆ ತುಂಬಾ ಖುಷಿ ಆಯ್ತು, ಈ ಸಖತ್ ಬುದ್ಧಿವಂತ ಇವನು. ಮೂರನೇ ಪ್ರಶ್ನೆ ಕೇಳ್ತಾರೆ, ವಾಟ್ ಇಸ್ ದ ಪಾಪ್ಯುಲೇಷನ್ ಆಫ್ ಇಂಡಿಯಾ? ಭಾರತದ ಜನಸಂಖ್ಯೆ ಎಷ್ಟು? ಇವಾಗ 130-140 ಇದು ನಾವು ಹೇಳ್ತೀವಿ. ರಾಮ ಸಿಕ್ಕಾಪಟ್ಟೆ ಬುದ್ಧಿವಂತ, ಅವ್ನು ಹೇಳ್ತಾನೆ, ನಮ್ ದೇಶದಲ್ಲಿ ಜನಗಣತಿ ಅಂತ ಆಗುತ್ತೆ 10 years once. ಸೊ ನಮಗೆ ಎಕ್ಸಾಕ್ಟ್ ಗೊತ್ತಿರಲ್ಲ, ಮತ್ತೆ ಒಂದ್ ನಿಮಿಷಕ್ಕೊಂದು ಮಗು ಹುಟ್ಟುತ್ತೆ. ಹಾ, ಪಾಪ್ಯುಲೇಷನ್ ಚೇಂಜ್ ಆಗುತ್ತೆ. ಗೋಯಿಂಗ್ ಆನ್ ಸರ್ಚ್ ಸರ್ ಅಂತ ಹೇಳ್ತಾನೆ. ಸೊ ತುಂಬಾ ಖುಷಿಯಾಗಿ ಈ ತರ ಆನ್ಸರ್ ಮಾಡಿದ್ರೆ ಯಾರ್ಯಾದ್ರೂ ಸೆಲೆಕ್ಟ್ ಮಾಡ್ತಾರೆ. ರಾಮ ಗಾಟ್ ಸೆಲೆಕ್ಟೆಡ್. ರಾಮ ಬಂದ, ಸ್ವೀಟ್ ತಗೊಂಡ್ ಶ್ಯಾಮನ್ ಹತ್ರ ಕೊಟ್ಟ, ನಾನ್ ಸೆಲೆಕ್ಟ್ ಆದೆ ಅಂತ ಹೇಳ್ದ. ಶ್ಯಾಮಂಗೆ ಖುಷಿ ಬಟ್ ಬೇಜಾರು, ನಂದೇನ್ ಕತೆ, ಸರಿ ಏನೇನ್ ಕ್ವಶನ್ ಕೇಳಿದ್ರು ಎಲ್ಲ ಹೇಳ್ದ. ಶ್ಯಾಮ ಅದನ್ನೇ ಉರುಳೊಡಿತಾ ಇದ್ದ, ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಒಂದಿನ ಬೆಳಗ್ಗೆ ಗುಡ್ ಮಾರ್ನಿಂಗ್ ಶ್ಯಾಮ ಅಂತ ಹಾಲ್ ಮಾರೋನ್ ಹೇಳಿದ್ರೆ, ಇವನು ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟಾರ್ಟ್ ಇನ್ 1857. ಹಿಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಇಂಟರ್ವ್ಯೂ ದಿನ ಬಂತು, ಫೈನಲಿ ಒಂದ್ ವಾರ ಆಯ್ತು. ಬಟ್ ಈ ನಸೀಬ್ ಚೆನ್ನಾಗಿರಲ್ಲ ಅಂತಾರಲ್ಲ, ಶ್ಯಾಮನ್ ಚೆನ್ನಾಗಿರ್ಲಿಲ್ಲ ಅವತ್ತು. ಶ್ಯಾಮ ಹೋಗಿ ಕುತ್ಕೋತಾನೆ ಇಂಟರ್ವ್ಯೂಗೆ. ಮೊದಲನೇ ಪ್ರಶ್ನೆ ಕೇಳ್ತಾರೆ, ವಾಟ್ ಈಸ್ ಯುವರ್ ಡೇಟ್ ಆಫ್ ಬರ್ತ್? ಅವ್ನು ಹೇಳ್ತಾನೆ, ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟಾರ್ಟ್ ಇನ್ 1857, ಎಂಡ್ಸ್ ಇನ್ 1947. ಇಂಟರ್ವ್ಯೂ ಮಾಡಿ, ಯಾರ್ ಗುರು ಇವನು, ತಿಂಡಿ ತಿನ್ಕೊ ಬಂದವನ ಇಲ್ವೋ ಬೇಡ. ಎರಡನೇ ಪ್ರಶ್ನೆ ಕೇಳ್ತಾರೆ, ಹೂ ಇಸ್ ಯುವರ್ ಫಾದರ್? ಇಟ್ ಗೋಸ್ ಆನ್ ಚೇಂಜ್ ಸರ್, ಅಟ್ ಪ್ರೆಸೆಂಟ್ ನರೇಂದ್ರ ಮೋದಿ. ಅವನಿಗೆ ಗಾಬರಿ ಆಗೋಯ್ತು, ಎದುರುಗಡೆ ಇದ್ದಿದ್ ಬಾಟಲ್ ನೀರ್ ತಗೊಂಡ್ ಕುಡ್ದು. ಮೂರನೇ ಪ್ರಶ್ನೆ ಕೇಳ್ತಾರೆ, ಆರ್ ಯು ಮ್ಯಾಡ್? ನಿಂಗ್ ತಲೆ ಕೆಟ್ಟಿದ್ಯಾ? ಗೋಯಿಂಗ್ ಆನ್ ಸರ್ಚ್ ಸರ್ ಅಂತ ಹೇಳ್ತಾರೆ ಶ್ಯಾಮ. ಅಮ್ಮ ನಿಂಗ್ ಕೆಲ್ಸ ಎಲ್ಲ ಹೇಳುಲ್ಲ ಅಂತ ಕೈ ಮುಗಿದ್ ಕಳಿಸ್ತಾರೆ. ಈ ಕಥೆನ ನಾನು ಯಾವ ಸ್ಕೂಲ್ಗೆ ಹೋದ್ರು ಕಾಲೇಜ್ಗೆ ಹೋದ್ರು ಹೇಳ್ತೀನಿ, ಯಾಕಂದ್ರೆ ಏನೇ ಕಲಿದ್ರು ಅರ್ಥ ಮಾಡ್ಕೊಂಡು ಓದಿ ಅಂತ ಹೇಳ್ಬಿಟ್ಟು. ಕಾಪಿ ಮಾಡ್ತೀರಾ, ಇದು ನೀವು ತಗೊಬೇಕಾಗುತ್ತೆ, ಕಾಪಿ ರೈಟ್ ಸ್ಟ್ರೈಕ್ ಆಗುತ್ತೆ. ನಮ್ ಗುರುಗಳು, ಸಂಗೀತ ಗುರುಗಳು ನಮಗೆ ಹೇಳಿದ್ದು ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ, ಈ ಕಥೆನ ನಾನು ಹೋಗಿ ನೋಡಪ್ಪ, ಏನೇ ಕಲಿತ್ರು ಅರ್ಥ ಮಾಡ್ಕೊಂಡು ಓದಿ, ಮಾರ್ಕ್ಸ್ಗೋಸ್ಕರ ಓದ್ಬೇಡಿ, ಮಾರ್ಕ್ಸ್ ಇಸ್ ಡಿಫ್ರೆಂಟ್, ಕಾನ್ಸೆಪ್ಟ್ ಇಸ್ ಡಿಫ್ರೆಂಟ್. ಪೇಪರ್ ಮೇಲೆ ಅರ್ಥ ಮಾಡ್ಕೊಂಡಿದ್ದು ನಮಗೆ. ಈಗ ಆ ಕತೆ ನನಗೆ ನನ್ನ ಗುರುಗಳು 8ನೇ ಕ್ಲಾಸಲ್ಲಿ ಹೇಳಿದ್ದು. ನನ್ ಮಾಸ್ಟರ್ಸ್ ಮುಗ್ದಿ ಕೆಲಸ ಮಾಡಕ್ ಶುರು ಮಾಡಿ 2 ವರ್ಷ ಆಯ್ತು, ಸ್ಟಿಲ್ ಆ ಕತೆ ನನಗೆ ನೆನಪಿದೆ. ಮೀನ್ಸ್ ಏನೇ ತಗೊಂಡ್ರು ನಾವು ಅರ್ಥ ಮಾಡ್ಕೊಂಡು ತಗೊಂಡ್ರೆ ತಲೆಯಲ್ಲಿರುತ್ತಂತ. ಸೊ ವಾರದ ಕತೆ ಚಂದನ ಜೊತೆ, ಇವತ್ತಿನ ಕತೆ ನಮ್ ಜೊತೆ. ಸೊ ಥ್ಯಾಂಕ್ ಯು ಇಲ್ಲಿವರೆಗೂ ನೋಡಿದ್ರೆ. ಸೊ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ಸ್ ಟು ಯು. ಥ್ಯಾಂಕ್ಸ್ ಟು ಯು. ಯಾಕಂದ್ರೆ ದಿಸ್ ಇಸ್ ದ ಫಸ್ಟ್ ಪಾಡ್ಕಾಸ್ಟ್. ಯಾವಾಗ್ಲೂ ನಾನ್ ಬೇರೆಯವ್ರನ್ನ ಇಂಟರ್ವ್ಯೂ ಮಾಡ್ತಿದ್ದೆ, ಫಸ್ಟ್ ಟೈಮ್ ಇವ್ರು ನನ್ನ ಒಂದು ಏನಂದ್ರೆ ತುಂಬಾ ಚಿಕ್ಕ ವಯಸ್ಸಿನ ಮೆಮೊರೀಸ್ನೆಲ್ಲ ನೆನಪು ಮಾಡಿ ನನ್ ಕತೆ, ನನ್ ಲೈಫಿನ ಕತೆನ ಆಚೆ ತಂದಿದ್ದಾರೆ. ಥ್ಯಾಂಕ್ಸ್ ಟು ಯು, ಒಳ್ಳೇದಾಗ್ಲಿ. ಸೊ ಇವಾಗ ನಿಮಗೆ ಹೆಂಗ ಅನ್ನಿಸ್ತು? ತುಂಬಾ ಅಂದ್ರೆ ನಿಮಗೆ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ. ನಾನು ಏನ್ ಗೊತ್ತಾ, ಪಬ್ಲಿಕ್ ಅವೆಲ್ಲ ಜನನ ಮಾತಾಡಿಸ್ತೀನಿ, ಆತರ ಮಾಡ್ತೀನಿ, ಬಿಟ್ರೆ ಜಾಸ್ತಿ ಹಿಂಗ್ ಇಂಟರಾಕ್ಷನ್ ತುಂಬಾ ಕಡಿಮೆ ಆಗಿದೆ. ಸೊ ಅಂದ್ರೆ ನಂಗೆ ಮೈಂಡ್ ತುಂಬಾ ಫ್ರೀ ಆಯ್ತು. ಏನೋ ಇವಾಗ ನಾನು ಪ್ರಿಪೇರ್ ಆಗಿ ಬಂದಿದ್ರೆ ದಟ್ ಈಸ್ ಡಿಫ್ರೆಂಟ್. ಇಲ್ಲಿ ಏನು ಪ್ರಿಪೇರ್ ಆಗದಿರ ಒಂದು ರಾ ಮಾತಾಡೋದು, ಮನ್ಸಲ್ಲಿ ಏನಿದೆ ಅದನ್ನ ತಂದು ಹಂಗೆ ಆಚೆ ಹಾಕೋದು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಯಾರಿಗೆ ಆದ್ರೂ. ಅದಕ್ಕೊಂದು ಅವಕಾಶ ಬೇಕು, ಅದಕ್ಕೊಂದು ವೇದಿಕೆ ಬೇಕು. ನನಗೆ ಇವತ್ತು ವೇದಿಕೆ ಸಿಕ್ತು. ಸೊ ಈ ವೇದಿಕೆಗೆ ಸಾಕಷ್ಟು ಗಣ್ಯರು ಬರ್ಲಿ, ಇನ್ನಷ್ಟು ನಿಮ್ ಚಾನೆಲ್ ಬೆಳೀಲಿ, ಒಳ್ಳೇದಾಗ್ಲಿ. ನಮ್ ಕಡೆಯಿಂದ ಸಪೋರ್ಟ್ ಇರುತ್ತೆ. ಥ್ಯಾಂಕ್ ಯು. ಕಟ್ ಮಾಡೋಣ? ಕಟ್ ಮಾಡಿ.